ಸಂಸದೆ ಸುಮಲತಾ ಅವರ ಮನವೊಲಿಸುವಲ್ಲಿ ಈಗ ದಳಪತಿ ಸಕ್ಸಸ್ ಆದ್ರ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿನ್ನೆ ಸುದೀರ್ಘ 1 ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಬಟ್ ಒಂದು ಹಂತಕ್ಕೆ ಕುಮಾರಸ್ವಾಮಿ ಅವರಿಗೆ ಭರವಸೆ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಈಗ ಸುಮಲತಾ ಪಕ್ಷೇತರವಾಗಿ ನಿಲ್ಲುವ ನಿರ್ಧಾರದಿಂದ ಹಿಂದೆ ಸರಿದ್ರ. ಏಪ್ರಿಲ್ 3ಕ್ಕೆ ಮತ್ತೆ ಸಭೆ ನಡೆಸ್ತಾರೆ ಸುಮಲತಾ. ಅಂಬರೀಶ್ ಕಾರ್ಯಕರ್ತರು, ಬೆಂಬಲಿಗರು, ಆಪ್ತರ ಅಭಿಪ್ರಾಯ ಪಡೆದು ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ. ಅಂದ್ರೆ ಮಂಡ್ಯದಲ್ಲಿ ಭಾರಿ ಕುತೂಹಲ ಕೆರಳಿಸಿದೆ ಸುಮಲತಾ ಅವರ ಮುಂದಿನ ನಿರ್ಧಾರ. ನಮಗನಿಸ್ತಾ ಇದೆ ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡೋದಿಲ್ಲ ಅಂತ. ನಿನ್ನೆ ಹಳೆ ಮುನಿಸೆಲ್ಲ ಮರೆತು 2019ರಲ್ಲಿ ಇದೇ HDK ಇದೇ ಸುಮಲತಾ ಅವ್ರ ನಡುವೆ ಯಾವ ರೀತಿ ವಾಕ್ಸಮರಗಳು ನಡೆದಿತ್ತು ಅಂತ ಹೇಳಿದ್ರೆ, ವೈಯಕ್ತಿಕವಾದಂತಹ ಟೀಕೆ ಟಿಪ್ಪಣಿಗಳು, ಆ ವಾಕ್ಸಮರಗಳು ಅದೆಲ್ಲವನ್ನ ಮರೆತಿದ್ದಾರೆ. ಮೈತ್ರಿ ಧರ್ಮವನ್ನ ಸುಮಲತಾ ಅವರು ಪಾಲನೆ ಮಾಡಲೇಬೇಕಾಗಿದೆ. ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೊಟ್ಟಿದೆ. ಈಗ ಅವ್ರೇನಾದರೂ ತಟಸ್ಥರಾಗಿ ಉಳ್ಕೊಂಡ್ರೆ ಅವರಿಗೆ ರಾಜಕೀಯ ಭವಿಷ್ಯಕ್ಕೆ ಕುತ್ತು ಬರುತ್ತೆ. ಇಲ್ಲಪ್ಪ, ಅವರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿಬಿಟ್ರು ಸ್ಟಾರ್ ಚಂದ್ರ ಪರವಾಗಿ, ಕಾಂಗ್ರೆಸ್ ನಾಯಕರು ಅವ್ರನ್ನ ದಾಳವಾಗಿ ಬಳಸ್ಕೊಂಡ್ರು, ಕುಮಾರಸ್ವಾಮಿ ವಿರುದ್ಧ ಕೆಲಸ ಮಾಡಲಿಕ್ಕೆ ಕಾಂಗ್ರೆಸ್ನವರೇ ಕಾರಣ, ಈ ರೀತಿಯಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಅಪವಾದಗಳು ಬರಬಹುದು. ಹಾಗಾಗಿನೇ ಸುಮಲತಾ ಅವರು ಈಗ ಮೈತ್ರಿ ಧರ್ಮ ಪಾಲನೆಯನ್ನ ಮಾಡಲೇಬೇಕಾಗಿದೆ. ತಟಸ್ಥರಾಗಿ ಉಳ್ಕೊಂಡ್ರೆ ಅದು ಕೂಡ ಎಫೆಕ್ಟ್ ಆಗುತ್ತೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ 2019ರಲ್ಲಿ ಇದ್ದಂತಹ ಪರಿಸ್ಥಿತಿ ಈಗಿಲ್ಲ. ಸುಮಲತಾ ಅವರು ಸ್ಪರ್ಧೆ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಸಹಜವಾಗಿ ಲಾಭ ಆಗುತ್ತೆ. ಅದು ಯಾವ ಸಂದೇಶ ಹೋಗುತ್ತೆ ಅಂತ ಹೇಳಿದ್ರೆ, ಬೇಕು ಅಂತಾನೆ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿ ವಿರುದ್ಧ ಕಾಂಗ್ರೆಸ್ನವರು ಸುಮಲತಾ ಅವ್ರನ್ನ ಕಣಕ್ಕಿಳಿಸಿದ್ರು ಅನ್ನೋದು ಚರ್ಚೆ ಆಗುತ್ತೆ. ಆ ಎಲ್ಲ ಅಪವಾದಗಳಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ಸುಮಲತಾ ಅವರು ಈಗ ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ನಿರ್ಧಾರದಿಂದ ಹಿಂದೆ ಸರಿಯುವುದು ಒಳಿತು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ. ಈಗ ಅವರು ಬೆಂಬಲಿಗರು ಹೇಳ್ತಾ ಇದ್ರು, ಆಪ್ತರು ಹೇಳ್ತಾ ಇದ್ರು, ಅಂಬರೀಶ್ ಅವರ ಕುಟುಂಬ ನಂಬ್ಕೊಂಡು, ನಿಮ್ಮನ್ನು ನಂಬ್ಕೊಂಡು ಲಕ್ಷಾಂತರ ಕಾರ್ಯಕರ್ತರಿದ್ದಾರೆ, ಅವರ ಪಾಡೇನು ಮುಂದೆ ಅಂತ. ಈಗ ಬಿಜೆಪಿಯಿಂದ ಅವರು ಟಿಕೆಟ್ ಸಿಗ್ಲಿಲ್ಲ, ಕುಮಾರಸ್ವಾಮಿ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಏನೇ ಮುನಿಸಿದ್ರು, ಏನೇ ಬೇಸರ ಇದ್ರೂ ಕೂಡ ಮತ್ತೆ ಒಂದಾಗಲೇಬೇಕಾಗಿದೆ. ಕುಮಾರಸ್ವಾಮಿ ಅವರು ಅವರ ನಿರ್ಧಾರ ಆದಮೇಲೆನೆ ಮಂಡ್ಯದಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತೀನಿ ಅಂತ ಹೇಳಿದ್ದಾರೆ. 3ನೇ ತಾರೀಕು ಸುಮಲತಾ ಅವ್ರ ನಿರ್ಧಾರ ಏನಾಗಿರುತ್ತೆ ನೋಡಿ. ಅವರು ಸುಳಿವನ್ನ ಕೊಡ್ತಾ ಇದ್ರು, ಹಾಗೇನಾದ್ರೂ ಇದ್ದಿದ್ರೆ ನಮ್ಮ ಕಾರ್ಯಕರ್ತರು, ನಮ್ಮ ಆಪ್ತರು ಅವರ ನಿರ್ಧಾರಕ್ಕೆ ನಾನು ಬದ್ಧ ಆಗಿರ್ತೀನಿ ಅಂತ ಈಗಲೂ ಕೂಡ ಅದನ್ನ ಹೇಳಿದ್ರು. ಆದರೆ ಈಗ ಅವರು ಯಾವ ಆಯ್ಕೆಗಳನ್ನು ಮಾಡ್ಬೋದು ಅಂತ ಅವ್ರ ಮುಂದೆ 3-4 ಆಯ್ಕೆಗಳಿದ್ದಾವೆ. ಒಂದು, ಕುಮಾರಸ್ವಾಮಿ ಅವರಿಗೆ ಸಹಕಾರವನ್ನು ಕೊಡದೆ, ಪ್ರಚಾರಕ್ಕೆ ಹೋಗದೆ ತಟಸ್ಥರಾಗಿ ಉಳಿದುಕೊಳ್ಳೋದು. ಇನ್ನೊಂದು, ಮೈತ್ರಿ ಧರ್ಮವನ್ನ ಪಾಲನೆ ಮಾಡುವುದು. 2, 3ನೇದು ಕಾಂಗ್ರೆಸ್ಗೆ ಬೆಂಬಲ ಕೊಡುವುದು. ಅಂದರೆ ಇವ್ರ ಪರವಾಗಿ ಕೆಲಸ ಮಾಡದೆ ಕಾಂಗ್ರೆಸ್ ಜೊತೆಗೆ ಇವ್ರ ಓಟುಗಳು ಅವ್ರಿಗೆ ಹೋಗುವ ಹಾಗೆ ನೋಡಿಕೊಳ್ಳೋದು, ಅಂದರೆ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡುವುದು. ಅಥವಾ 4ನೇ ಆಯ್ಕೆ ಅಂತ ಹೇಳಿದ್ರೆ, ನೀವು ಬೇಡ ಅವರು ಬೇಡ, ನಾನು 2019ರಲ್ಲಿ ಹೆಂಗೆ ಸ್ಪರ್ಧೆ ಮಾಡಿದ್ನೋ ಪಕ್ಷೇತರವಾಗಿ ಹಾಗೇ ಸ್ಪರ್ಧೆ ಮಾಡ್ತೇನೆ, ಸೋಲಿ ಅಥವಾ ಗೆಲ್ಲಿ, ಈ ನಿರ್ಧಾರಕ್ಕೆ ಬರಬಹುದು. ಈ ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆಗಳು ಕಡಿಮೆ ಇದ್ದಾವೆ. ಮತ್ತಷ್ಟು ಮಾಹಿತಿ LN ಸ್ವಾಮಿ ನೀಡ್ತಾರೆ. LN ಸ್ವಾಮಿ, ಸಂಸದೆ ಸುಮಲತಾ ಅವ್ರ ನಡೆ ಇನ್ನೂ ನಿಗೂಢ ಅಂತ ಹೇಳ್ತಾ ಇದ್ರು. ಬಟ್ ಒಂದು ಮೇಲ್ನೋಟಕ್ಕೆ ಅನಿಸ್ತಾ ಇರಬಹುದಾ, ದಳಪತಿಗೆ ಇವರು ಬೆಂಬಲವನ್ನು ಕೊಡಬಹುದು. 2019ರಲ್ಲಿದ್ದಂತಹ ಪರಿಸ್ಥಿತಿ ಈಗಿಲ್ಲ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಅವರು ತಟಸ್ಥರಾಗಿದ್ರು ಕೂಡ ಮುಂದಿನ ರಾಜಕೀಯ ಭವಿಷ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಲೇಬೇಕಾದಂತ ಸ್ಥಿತಿಯಲ್ಲಿದ್ದಾರಾ ಅಂತ? ಖಂಡಿತ ಪ್ರಭು, ಈಗಾಗಲೇ ಮಂಡ್ಯ ಲೋಕಸಭಾ ಚುನಾವಣೆಗೆ JDS ನಿಂದ ಮಾಜಿ CM ಕುಮಾರಸ್ವಾಮಿ ಅವರು ಸ್ಪರ್ಧೆ ಖಚಿತವಾಗಿದೆ. ಈಗಾಗಲೇ ಸಿದ್ಧತೆಗಳು ಕೂಡ ಶುರುವಾಗಿದೆ. ಈಗ ಇರುವಂತ ಒಂದು ಟಾಸ್ಕ್ ಅಂದ್ರೆ ಹಾಲಿ ಸಂಸದೆ ಸುಮಲತಾ ಅವರ ಮನವೊಲೈಕೆ, ಅದು ಕೂಡ ಬಹುತೇಕ ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದಾಗಿದೆ. ಅಂದ್ರೆ
ಕಳೆದ 3 ದಿನಗಳ ಹಿಂದೆ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರ ಅವರು ಕೂಡ ಸುಮಲತಾ ಅವ್ರನ್ನ ಭೇಟಿ ಮಾಡಿದ್ರು. ಈಗ ಇರುವ ಪ್ರಸ್ತುತ ರಾಜಕೀಯ ವಿಚಾರಗಳ ಸಂದರ್ಭಗಳನ್ನ ವಿವರಣೆ ಕೊಟ್ಟಿದ್ರು. ಮೈತ್ರಿ ಧರ್ಮ ಪಾಲನೆ ಮಾಡಬೇಕು, ಇದು ಹೈಕಮಾಂಡ್ ನಾಯಕರು ಕೂಡ ಸೂಚನೆ ಕೊಟ್ಟಿರುವಂತದ್ದು ಎಂಬ ಮನವೊಲಿಕೆ ಒಂದು ಪ್ರಯತ್ನ ಮಾಡಿದ್ರು. ಆ ನಂತರ ನಿನ್ನೆ ಕೂಡ ಮಾಜಿ ಸಿಎಂ ಕುಮಾರಸ್ವಾಮಿ ಅವರೇ ಖುದ್ದು ಸುಮಲತಾ ಅವರನ್ನ ಭೇಟಿ ಮಾಡಿ ಪ್ರಸ್ತುತ ರಾಜಕೀಯ ಅಂದ್ರೆ ಈಗ ಇರುವಂತಹ ಒಂದು ಬದಲಾದ ರಾಜಕೀಯ ವ್ಯವಸ್ಥೆ ಹಾಗೂ ಹಿಂದೆ ನಡೆದಂತಹ ಒಂದು ಪೈಪೋಟಿ ಜಟಾಪಟಿಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಮರೆತು ಒಂದಾಗಬೇಕಾಗಿದೆ. ನಾವು ಒಂದಾದ್ರೆ ಮಾತ್ರ ಕಾಂಗ್ರೆಸ್ನ ಕಟ್ಟೆ ಹಾಕೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ನಮ್ಮ ಭಿನ್ನಾಭಿಪ್ರಾಯಗಳಿಗೆ ಕಾಂಗ್ರೆಸ್ ನಾಯಕರಿಗೆ ವರದಾನ ಆಗುತ್ತೆ. ಹಾಗಾಗಿ ಎಲ್ಲವನ್ನೂ ಮರೆತು ಮುಂದಿನ ಭವಿಷ್ಯಕ್ಕೋಸ್ಕರ ರಾಜಕೀಯ ಭವಿಷ್ಯಕ್ಕೋಸ್ಕರ ಇನ್ನೂ ಉತ್ತಮ ಆಗುತ್ತೆ ಎಂಬ ಭರವಸೆಗಳನ್ನ ಕೊಟ್ಟು ವಾಸ್ತವಿಕ ಸ್ಥಿತಿಗಳನ್ನ ಮನವರಿಕೆ ಮಾಡಿದ ನಂತರ ಎಲ್ಲೋ ಒಂದ್ ಕಡೆ ಸುಮಲತಾ ಅವರು ಕೂಡ ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದು ಕೂಡ ಒಂದಿಷ್ಟು ಸೂಚನೆಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಅವರು ಕೂಡ ಹೇಳ್ತಾ ಇದ್ರು, ನರೇಂದ್ರ ಮೋದಿ ಅವ್ರನ್ನ ಮತ್ತೆ ನಾವು ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಬೇಕಾಗಿದೆ, ಒಂದಾಗಬೇಕಾಗಿದೆ. ಹಾಗಾಗಿ ನಾನು ನಮ್ಮ ಆಪ್ತರ ಜೊತೆ ಅಂದ್ರೆ ಏಪ್ರಿಲ್ 3ನೇ ತಾರೀಕು ಆಪ್ತರು ಹಾಗೂ ಹಿತೈಷಿಗಳ ಜೊತೆ ಒಂದು ಸಭೆ ನಡೆಸ್ತೀನಿ. ಆ ಸಭೆ ಬಳಿಕ ನನ್ನ ನಿರ್ಧಾರವನ್ನ ಪ್ರಕಟಣೆ ಮಾಡ್ತೀನಿ ಅನ್ನೋದು. ಹಾಗೆ ಎಲ್ಲೋ ಒಂದು ಕಡೆ ಸುಮಲತಾ ಅವರು ಮೈತ್ರಿ ಧರ್ಮ ಪಾಲನೆ ಮಾಡೋದಕ್ಕೆ ಒಪ್ಕೊಂಡಿದ್ದಾರೆ ಎಂಬ ವಿಚಾರಗಳು ಕೂಡ ಆಪ್ತ ವಲಯದಿಂದ ಸಿಕ್ಕಿರುವಂತದ್ದು. ಹಾಗಾಗಿ ಸುಮಲತಾ ಅವರ ಒಂದು ನಡೆ ಅಂದ್ರೆ ಏನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಸ್ವತಃ HDK ಅವರು ಒಂದು ಫುಲ್ ಸ್ಟಾಪ್ ಹಾಕಿರೋದು. ಅವರ ಮನ ಹೋಲೈಕೆ ಮಾಡೋದಲ್ಲಿ ಬಹುತೇಕ ಯಶಸ್ವಿಯಾಗಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ ಪ್ರಭು. ಬಟ್ ಸ್ವಾಮಿ, ಈಗ ಅವ್ರೇನಾದ್ರೂ ಬೆಂಬಲ ಕೊಡದೆ ತಟಸ್ಥರಾಗಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಉಳ್ಕೊಂಡ್ರು, ಪ್ರಚಾರಕ್ಕೆ ಹೋಗ್ಲಿಲ್ಲ ಅಂತ ಹೇಳಿದ್ರೆ, ನೋಡಪ್ಪ ಕಾಂಗ್ರೆಸ್ ಜೊತೆ ಒಳ ಒಪ್ಪಂದ ಮಾಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಸೋಲಿಸ್ಲಿಕ್ಕೆ ಅಂತ ಈ ಸಂದೇಶವೂ ಕೂಡ ಹೋಗ್ಬೋದಲ್ವಾ? ಖಂಡಿತ ಪ್ರಭು, ಈಗಾಗಲೇ ಒಂದಿಷ್ಟು ಚರ್ಚೆಗಳು ಆಗಿದೆ. ಅಂದ್ರೆ ಸುಮಲತಾ ಅವರು ಟಿಕೆಟ್ ಸಿಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ತಾರೆ ಎಂಬ ವಿಚಾರಗಳು ಕೂಡ ಚರ್ಚೆ ಆಗಿತ್ತು. ಇದಕ್ಕೆ ನಿನ್ನೆ ಸುಮಲತಾ ಅವರು ಕೂಡ ಒಂದು ಹೇಳಿಕೆ ಕೊಟ್ಟಿರುವಂತದ್ದು. ಅಂದ್ರೆ ಕಾಂಗ್ರೆಸ್ಗೆ ಅಂಬರೀಷ್ ಇದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಸೇವೆ ಮಾಡಿದ್ದಾರೆ, ಸುಮಾರು 25 ವರ್ಷಗಳ ಸೇವೆ ಮಾಡಿದ್ದಾರೆ. ಈ ಸೇವೆಯನ್ನು ಕಾಂಗ್ರೆಸ್ ನಾಯಕರು ಯಾಕೆ ಗುರುತಿಸ್ಲಿಲ್ಲ, ಈಗ ಯಾಕೆ ನನ್ನ ಬಗ್ಗೆ ಅಂದ್ರೆ ನನ್ನ ಪಕ್ಷ ಸೇರ್ಪಡೆ ಬಗ್ಗೆ ಅವರ ಕಾಂಗ್ರೆಸ್ ವಲಯದಲ್ಲೇ ಮಾತಾಡ್ತಾ ಇದ್ದಾರೆ, ಇದು ಕೂಡ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅಂಬರೀಷ್ ಅವರ ಸೇವೆ ನೆನಪಾಗ್ಲಿಲ್ಲ, ಈಗ ಯಾಕೆ ನೆನಪಿಸ್ಕೊಳ್ತಾ ಇದ್ದಾರೆ ಎಂಬ ವಿಚಾರವನ್ನು ಕೂಡ ಹೇಳಿರುವಂತದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸೇರುವುದಕ್ಕೂ ಕೂಡ ಹಾಲಿ ಸಂಸದೆ ಸುಮಲತಾ ಅವರು ಒಂದ್ ರೀತಿ ಫುಲ್ ಸ್ಟಾಪ್ ಹಾಕಿರುವಂತದ್ದು. ಜೊತೆಗೆ ಒಂದು ಗುಟ್ಟನ್ನ ಬಿಟ್ಕೊಟ್ಟಿರುವಂತದ್ದು. ಅಂದ್ರೆ ಮೋದಿ ಅವರನ್ನ ಪ್ರಧಾನಿ ಮಾಡೋದಕ್ಕೆ ನಾವು ಒಂದಾಗ್ಬೇಕು ಎಂಬ ಸುಳಿವನ್ನ ಕೊಟ್ಟಿರೋದು. ಎಲ್ಲೋ ಒಂದು ಕಡೆ NDA ಮೈತ್ರಿಕೂಟದಲ್ಲಿ ಇದ್ದು ಅಂದ್ರೆ ಬಿಜೆಪಿ ಪರವಾಗಿ ಇದ್ದು ಜೆಡಿಎಸ್ಗೆ ಸಪೋರ್ಟ್ ಮಾಡೋದು ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ಒಂದು ಬೆಂಬಲ ವ್ಯಕ್ತಪಡಿಸೋದು ಎಂಬ ನಿರೀಕ್ಷೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇರುವಂತದ್ದು. ಹಾಗಾಗಿ 3ನೇ ತಾರೀಕು ಹಿತೈಷಿಗಳು ಹಾಗೂ ಆಪ್ತರ ಜೊತೆ ಒಂದು ಸಮಾಲೋಚನೆ ಬಳಿಕ ಸುಮಲತಾ ಅವರು ಬಹಿರಂಗವಾಗಿ ಘೋಷಣೆ ಮಾಡುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಪ್ರಭು. ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಮಾಹಿತಿಗಾಗಿ.